ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಗೈಸ್. ಇದು ಹಳೆ ವಿಡಿಯೋ. ಇವತ್ತು ನೀವು ವಿಡಿಯೋ ನೋಡ್ತಿರೋರಿಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಹಳೆ ವಿಡಿಯೋ ಅಂದರೆ ಇದು ಗೋವಾದಿಂದ ಮನೆಗೆ ಬರೋ ಟೈಮಲ್ಲಿ ನಂದು ನಿಮಗೆ ಗೊತ್ತಿರೋಂಗೆ 2 ಚಾನಲ್ ಅವೆ. ಅದರಲ್ಲಿ ಹಾಕೋಕ್ಕಾಗದೇ ಇರೋ ಅನ್ಕಟ್ ಸೀನ್ಗಳನ್ನ ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರೋದು. ಅದರಲ್ಲಿ ಒಂದು ಸಿಕ್ಕಾಪಟ್ಟೆ ಕಾಮಿಡಿ ಸೀನ್ಗಳು ಇದರಲ್ಲದೆ ಆ ಚಾನಲಲ್ಲಿ ಹಾಕಿದ್ರೆ ಸಿಕ್ಕಾಪಟ್ಟೆ ಲೆಂತ್ ಐತಿತ್ತು. ಅದಕ್ಕೋಸ್ಕರ ಅಲ್ಲಿ ಹಾಕಕ್ಕಾಗದೇ ಇರೋದನ್ನ ಮಾತ್ರ ಈ ಚಾನಲಲ್ಲಿ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡೋನಿ. ಪೂರ್ತಿ ನೋಡಿ, ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ಅಣು ವೇಣು ತೃಣ ಕಾಷ್ಟಗಳಲ್ಲಿ ಎಲ್ಲುವನು, ಹಾಗಾದರೆ ನನ್ನಲ್ಲಿಯೂ ಇರುವನು, ನಿನ್ನಲ್ಲಿ ಈ ಆಕಾಶದಲ್ಲಿ ಅಲ್ಲಿಯೂ ಇರುವನು, ಈ ಕಂಬದಲ್ಲಿ ಅಲ್ಲಿಯೂ ಇರುವನು, ಆ ಕಂಬದಲ್ಲಿ ಅಲ್ಲಿಯೂ ಇರುವನು, ಅಲ್ಲಿಯೂ ಇದ್ದಾನೆ, ನನ್ನಲ್ಲಿಯೂ ಇದ್ದಾನೆ ತಂದೆ. ನಿನ್ನಲ್ಲಿದ್ದರೂ ಇರಬಹುದು. ಈ ಅರಮನೆಯಲ್ಲಿರುವನು, ಇಲ್ಲಿಯೂ ಇರುವನು, ಇಲ್ಲೂ ಇರುವನು. ಹಂದಿಯಾಗಿ ಬಂದು ನನ್ನ ತಮ್ಮನನ್ನು ಕೊಂದು ಈಗ ಈ ಸಿಂಹಕ್ಕೆ ಸಿಂಹವಾಗಿ ಬಂದಿರುವೆಯಾ? ಹೌದಾ? ಭಲೆ ಭಯ ಪ್ರಹ್ಲಾದ ಕುಮಾರ, ನಿನ್ನನ್ನು ಮಗನಾಗಿ ಪಡೆದ ನನ್ನ ಜನ್ಮ ಸಾರ್ಥಕವಾಯಿತು. ಭಯ ಪಡಬೇಡ ಕುಮಾರ, ಇವನ ಮಾಯಾಜಾಲದ ನಡೆಯುವುದಿಲ್ಲ. ಅವರಿಗೆ ಸಿಕ್ಕಿದ ತರಗಲೆ ಅಂತ ತೂರು ಬಿಡುತ್ತೇನೆ. ಸೂಪರ್ ಸೂಪರ್ ಡ್ಯಾಡ್, ಸೂಪರ್ ಡ್ಯಾಡ್. ನಿಮ್ ಕವಿದು ಅಪ್ಪ ಜನ ನೀವೊಂದು ಬರ್ಲೇ ಅಪ್ಪ ಜನ ನಿನ್ ಕಡೆ ಇದೊಂದು. ನೀನಾರು? ನಾನು ಯಾರು? ಯಾರು? ನಾನು ಯಾರು? ಯಾರು? ಎಂ ಧೋನಿ. ಧೋನಿ ಎಲ್ಲ ನಾನು ಎಂ ಧೋನಿ. ಧರ್ಮರಾಜನ ತಮ್ಮ ಭೀಮಸೇನ. ಭೀಮಸೇನ ವರ್ಸಸ್ ಭಕ್ತ ಪ್ರಹ್ಲಾದ. ಭೀಮನ ಮಗ ಘಟೋರ್ಗಜನ ಮೊಮ್ಮಗ. ಜೋರ ಹೇಳುವ ಕಡ್ರಿಸಿ. ಭೀಮನ ಮಗ ಘಟೋರ್ಗಜನ ಮೊಮ್ಮಗ. ನಾನು ಧರ್ಮರಾಜನಾದ ಅಂತ ಬ್ರಹ್ಮನ ಮಗ. ತಮ್ಮ ಭೀಮಸೇನನು ಸರಾಜರನ ಒಳಂಪಿಡಿದು ಸುರಾವಳಗೆ ಗೆಲ್ವೆ, ಸುರಾವಳಗೆ ಗೆಲ್ವೆ, ಸರಾಜರನ ಒಳಂಪಿಡಿದು ಸುರಾವಳಗೆ ಗೆಲ್ವೆ, ಸುರಾವಳಗೆ ಗೆಲ್ವೆ. ಮೂರು ಲೋಕದೊಳಗೆ ನಿನಗೆ ಮೂರು ಲೋಕದೊಳಗೆ ನಾನು ಸ್ವಾಮಿಯನ್ನು ಗೆಲ್ಲುವೆ, ಸ್ವಾಮಿಯನ್ನು ಗೆಲ್ಲುವೆ. ಓಟಿ ಕುಡಿದು ಮೀನ ತಿಂದು ಕುಣಿದು ಬರಬೇಕು. ಓಟಿ ಕುಡಿದು ಮೀನ ತಿಂದು ನಾನು ಕುಡಿದು ಬರವೇ. ಎಂತ ಪ್ರಭಾವ ಇಲ್ಲ ಅಂದ್ರೆ, ನಾವು ದೇವರಿಗೆ ಹೋಗಿದಾಗ ನಾವು ಈ ಕಡೆಯಿಂದ ಸಸ್ಯಾಹಾರಿ ತರ ಹೋದ, ಆ ಕಡೆಯಿಂದ ಮಾಂಸಾಹಾರಿ ತರ ಅಪ್ಪಾಜಿ ಗೌಡ. ಯಾಕೆ ಅಪ್ಪಾಜಿ ಗೌಡ ಇವ್ರೇ ಅಲ್ಲವೇ? ಗೋವಾದಲ್ಲಿ ನೀನು ಮಾಡಿದ್ದಾದರೂ ಏನು? ವಿನಯದಿಂದ ನಡೆದುಕೊಳ್ಳುವರು ಅಥವಾ ಕುಡಿದು ಬೀದಿಯಲ್ಲಿ ಬಿದ್ದಾಡುವರು, ಅದನ್ನು ತಿಳಿಸುವರು. ಅವನು ಗೋವಾದಲ್ಲಿ ಎಣ್ಣೆ ಕೊಡ್ತಲ್ಲ. ಗೋವಾದಲ್ಲಿ ಅಪ್ಪಾಜಿ ಗೌಡರ ನಡವಳಿಕೆ ಹೇಗಿತ್ತು ಅನ್ನೋದು ತಿಳಿಸುವಿಯಾ ಗಿರೀಶನೇ? ಗೋವಾದಲ್ಲಿ ಅಪ್ಪಾಜನ ನಡಗೆ ಹೆಂಗಿತ್ತು? ಅಪ್ಪಾಜಿಗೆ ಓಟಿ ಕುಡಿಸಿಲ್ಲ ಅಂತ ಮಾಡಬಾರ್ದ ಕೆಲಸ ಮಾಡಿ ಸಿಕ್ತವ್ರಿಗೆಲ್ಲ ಬೈಕಂದು ರೆಸಾರ್ಟ್ನೆಲ್ಲ ಕುಳ್ಗಾಡ್ಸಿ. ಇಲ್ಲ, ಆತರ ಅವನು ಮಾಡುವಂತವನಲ್ಲ. ಅಪ್ಪಾಜಿ ತುಂಬಾ ಒಳ್ಳೆ ವ್ಯಕ್ತಿಯಾಗಿ ಕಾಣಿಸ್ತಾರೆ. ಕಾಣಿಸಿಕೊಂಡಿದ್ದಾರೆ ಗೋವಾದಲ್ಲಿ. ಯಾಕೋ ಇಬ್ರು ಬರ್ತಾ ನಂಗೆ ಕಾಣಿಸ್ತಾ ಇದೆಯಲ್ಲ ಇದು. ಇಬ್ರಿ ಬಂದ್ರೆ ನೀನು 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 ಮತ್ತೆ ಮತ್ತೆ ನೀನು ಸ್ಟಾಪ್ ಮನೆ ಮೇಲೆ ಕೂತ್ಬಿಟ್ಟು ಚೆಸ್ ಹಿಡ್ಕೊಬಿಡು. ಒಂದ್ ನಿಮಿಷ, ಯಾರೋ ಸ್ಕೂಟರ್ ಅಲ್ಲಿ ಹಿಂದಕ್ಕೆ ಬರ್ತಾರ, ನೋಡ್ಕೊಳ್ಳಿ ಸ್ವಲ್ಪ. ಸಿಗ್ನಲ್ ಇದು ಈ ಸಿಗ್ನಲ್ ಆನ್ ಮಾಡೋ ದೊಡ್ಡಪ್ಪ. ಈ ಸಿಗ್ನಲ್ ಆನ್ ಮಾಡು. ಅಲ್ಲ, ಅದು ಪಾರ್ಕಿಂಗ್ ಲೈಟ್ ಅದ ಒತ್ತಿ. ಇವಾಗ ಬ್ಯಾಕ್ ಬನ್ನಿ. ಬೇಡ ಬೇಡ, ಆ ತರ ಬೇಡ. ಇದು ಕಾರು ನೋಡ್ಕೊಳ್ರಪ್ಪ. ಈ ದೊಡ್ಡಪ್ಪನೇನು ಅಣ್ಣ ಅಣ್ಣ ಡುಂಗಿ ದೊಡ್ಡಪ್ಪ, ಡೊಂಗಿಗಳೇ ನೀನು ಬರೀ ಅಣ್ಣ ಅಣ್ಣ ಅಂತಿದ್ರೆ ದೊಡ್ಡಪ್ಪ ಅಂತ ಹೇಳುವ. ಇರೋ ನಿನ್ಗೆ ಹೇಳಿದ್ದು ಕಣ ಅಂತ. ಹೋಗು ದೊಡ್ಡಪ್ಪ, ನಿನ್ ಪರ ನಾನು. ಯಾಕೆ ಅಂತಂದ್ರೆ ಸ್ಟ್ರೈಟ್ ಹೋಗು, ರೋಡ್ ಇಲ್ಲಿ ಇರುವವರಿಗೆಲ್ಲ ಇದು ಇದಾಗಿರಂಗದ. ಇಲ್ಲ 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 ಹೋಯ್ತಿಲ್ಲ. ಆತರ ಬದೋದು ಕಬ್ಬಣ ಹಾಕೋರ ಇಲ್ಲಿ ಪಂಚಕಿಂತ ಆಗ್ಬಿಡುದಿಲ್ಲ ನೋಡಿ. ಕಬ್ಬಣ ಹಾಕೋರೆ. ಹೌದು. ಅಯ್ಯೋ, ಒಂಚೂರು ಟಚ್ ಆದ್ರೂ ಮುಗೀತು. ಕಬ್ಬಣ ಹಾಕೋರೆ. ಬಸ್ಸಿಂದ ಹೋಗ್ಬೇಕು ದೊಡ್ಡಪ್ಪ. ನಾವು ಬಸ್ಸಿಂದ ಹೋಗ್ಬೇಕು.
ಅದಕ್ಕೆ ನೋಡ್ಕೊಂಡು ಹಿಂದೆ reverse. ಆಚೆ ಮಾಡ್ಬೇಡ. ಇಲ್ಲ ಏನಿಲ್ಲ ಅಲ್ಲೇ ಹೋಗ್ಬೋದು ಇರಪ್ಪ ಇವರು ಎಲ್ಲಾ ಟೈಮಲ್ಲಿ ಒಂದೇ ತರ ಆಡ್ತಾರ. ಏಯ್, ಫ್ಲೇವರ್ ಅಲ್ಲಿ ಭೀಮನ ಮಗ ಬಕಾಸುರ. ಭೀಮನ ಮಗ ಬಕಾಸುರ ಅಂತ ಹೇಳಿದವರು ಯಾರು? ಬಕಾಸುರನನ್ನು ಭೀಮನು ಕೊಂದನು, ಅದು ಅಪ್ಪಾಜಿಗೆ ತಿಳಿಯಲಿಲ್ಲವೇ? ಅಪ್ಪಾಜಿ ಅವರು, ಇದು ಸ್ವಲ್ಪ ಗಾಡಿ ಕಟ್ಟಾಗ್ಲೇ ನೀನ್ ಮಾತಾಡಿ. ಅಪ್ಪಾಜಿ ಅವರೇ, ಅಪ್ಪಾಜಿ ಅಣ್ಣ, ನಾನು ಭೀಮನ ಮಗ ಘಟೋತ್ಕಚ. ಕ್ಯಾಬಿನೆಟ್ ಕಾಮಿಡಿ ಮಾಡ್ಗಪ್ಪ ಅಪ್ಪಾಜಿ ಅಣ್ಣವ್ರೆ. 53 ನಿಮಿಷಗಳ ಕಾಲ ನಾವು ಕಾಮಿಡಿ ಮಾಡ್ಬೇಕಣಯ್ಯ. ಕ್ಯಾಬಿನೆಟ್ ರಚನೆ ಮಾಡ್ಬೇಕು. ತಲೆ ಎಲ್ಲ ತುಂಬಾ ಬಿಸಿ ಆಗಿದೆ. ಏನಾದ್ರು ಸಲಹೆ ಕೊಡ್ತೀಯ ನೀನು? ಮಾಡ್ತೀಯ ನೀನು? ನಾವೆಲ್ಲ ರಾಜಕೀಯ ಹೊರತು ತಮಾಷೆ ಮಾತಾಡ್ತಿರೋದು, ಯಾರು ಅಪಾರ್ಥ ಮಾಡ್ಬಾರ್ದು. ಯಾವ ರಾಜಕೀಯ ಮಾಡ್ತೀಯ ನೀನು? ನನ್ಗಿಂತವೇ ಸುಮ್ಮ ಕುಂತ್ಕೊಳ. ಹಚ್ಕೊಂಡು ಜಾಸ್ತಿ ಬಿಡ್ತೀನಿ, ಹೆಂಗಾರ ಮಾಡ್ಕೊತೀನಿ. ನಿಮ್ಮ ಅಪ್ಪನೇ ಸಿದ್ದಪ್ಪ ನೀನ. ಗೌಡ ಎಷ್ಟೊಂದು ಗಟ್ಟಿ ಆಗಿದ್ದೀನ ಗೊತ್ತೇನೆ ನಿನ್ಗೆ? ನಿನ್ನ ಸೇರ್ಕಾಯಿಸ್ಬಿಡ್ತೀವಿ ನಾವೇ. ನನ್ ಜೊತೆಲಿ ಓಡು ಗೊತ್ತಾಯ್ತ ನಿನ್ಗೆ? ಯಾರ ಏನು ಬಿಟ್ಬಿಟ್ಟೆ ನಾನು ನಿನ್ ಜೊತೆಲಿ ಓಡ್ಲಿಲ್ಲ ಅಂದ್ರ ಈಗ್ಲೇ ಚಾಲೆಂಜ್ ಕಟ್ಟು, ಬೆಳಗ್ಗೆಗೂ ಚಾಲೆಂಜ್ ಕಟ್ಟು. ಒಂದ್ ಕೆಲಸ ಮಾಡು. ಏನ್ ತಿಳ್ಕೊಂಡೆ ನೀನ್? ಕೆಲಸ ಮಾಡ ಇವಾಗ. ನನಗ್ ಕಾಲ್ ನೋವು. ಹಾ. ಇಲ್ಲಿಂದ ಊರಿಗೆ ನಡ್ಕೊ ಹೋಗೋದು. ಇಲ್ಲಿಂದ ಬೇಕಾದ್ರೆ ನಾನು ಕನ್ಯಾಕುಮಾರಿ ಗಂಟು ನಡೀತೀನಿ. ಅದ್ರ ಬಗ್ಗೆ ಹೇಳ್ಬೇಡ. ಕನ್ಯಾಕುಮಾರಿ ಗಂಟು. ಗವಿಗೌಡ್ರ ಕೈಲಿ ಹೇಳ್ಸು. ಗವಿಗೌಡ್ರ ನಡೀತಾ ಇಲ್ವಂತ ನಾನು. ನಮ್ಮಂಗ್ ಸಂಗಂಧ ನಡೆಯೋದ್ರಲ್ಲಿ ಮಾಡಿ ಅಪ್ಪ ನೀನ್ ಏನಾದ್ರು ಮಾತಾಡು, ಡೈರೆಕ್ಟ್ ಆಗಿ ಮಾತಾಡು, ಕರೆಕ್ಟ್ ಆಗಿ ಮಾತಾಡು. ಕಿಲೋಮೀಟರ್ ನಡೆಸಿ ಸುಮ್ನೆ ಇದಾಗಬೇಡ ನಮ್ಗೆ. ನಮ್ಮಂಗ ಸಂಜೆನು ಓಡಾಡು ಆ ಕಡೆ ಈ ಕಡೆಯಿಂದ ಗೊತ್ತಾಯ್ತಾ? ಕುತ್ಕೋಬೇಕು ಸುಮ್ನೆ. ಬಿಟ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಏನ್ ನಡ್ದಾನ ನೋಡು. ಅಂತಾರ ಆಮೇಲೆ ಗುಣಂ ಬಬೆ. ನನ್ಗೆ ಇವೆಲ್ಲ ಹಿಡಿಸಲ್ಲ. ಯಾವ್ದು ಹಿಡಿಸಲ್ಲ? ಸ್ವಲ್ಪ ಕುಂತ್ಕೋಬೇಕು ಸುಮ್ನೆ ಆಡಿದ್ರೆ. ಏನ್ ಬಾಳ ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ ಅಂತ ಆಳ್ ಮಂತ್ರಪ್ಪ ನನ್ಗೆ ಹೇಳ್ಬಿಟ್ಟು ಹೋದ. ಯಾರು ಹೇಳಿದ್ರು? ನೀನು ಡಾಕ್ಟರ್ ರಾಜ್ಕುಮಾರ್ ಏನಾದ್ರು ಹೇಳದ್ನ ನಾನು? ಅಭಿಮಾನಿ ಕವಿರತ್ನ ಕಾಳಿದಾಸನ್ ಭಾಷಣ ಇಲ್ಲಿ ಬಿಗಿಬೇಡ, ಸುಮ್ನೆ ಕುತ್ಕೋ. ಪಾತ್ರ ಮಾಡ್ತಾ ಇದ್ದೀನಿ ನಾನು. ನೀನ್ ಯಾರೋ ನೀನ್ ಡಾಕ್ಟರ್ ರಾಜ್ಕುಮಾರ ಯಾರೋ. ಹೇಳುವುದಕ್ಕೂ ಸಮಯವಲ್ಲ ಅಂತ ಆಳ್ ಮಂತ್ರಪ್ಪ ಹೇಳ್ಬಿಟ್ಟು ನನಗೆ. ಅಳ್ಬ್ಯಾಡ್ ಕಣೆ ಸುಂಕೀರೆ ನನ್ನ ಮುದ್ದಿನ ರಾಣಿ, ಅಳ್ಬ್ಯಾಡ್ ಕಣ ಸುಮ್ಕೀರೆ. ಏನಂತ ಕಂಡ ನಾನು. ಅಳ್ಬ್ಯಾಡ್ ಕಣೆ ಸುಮ್ಕೀರೆ ಸುಮ್ಕಿರೆ. ನನ್ ಸೀರೆ ಕೊಡ್ತೀಯ ನೀನು? ಸೀರೆ ಕೊಡ್ತಾ ಕೊಡ್ತಾರ. ನೀವು ನಿದ್ದೆ ಮಾಡ, ಆಮೇಲೆ ಗಾಡಿ ಓಡಿಸಿ. ಹೇ ಜನಕ, ನೀವು ಕಿರ್ಚಾಡಿ ಅರ್ಚಾಡಿ ನೀವು ಹಾಡು ಹೇಳಿ ನಿಮ್ಮ ಬಾಯಾರಿಕೆ ಆಗಿರುವುದು. ಅದಕ್ಕೆ ತಂಪು ತಂಪು ಐಸ್ಕ್ರೀಯನ್ನು ತಂದಿರುವೆ. ಇದಕ್ಕೆ ಸ್ವಾಗತ. ಸೇವಿಸಿ ದೊಡ್ಡಪ್ಪ, ಸೇವಿಸಿ ಟೋನಿ ಅವರೇ. ಚಂದ ಇದೆಯಪ್ಪ, ನಮಗೆ ತಿನ್ನಿಸುವಿರಾ? ಆಯ್ತು ತಿನ್ನಪ್ಪ. ಚಂದ ಇದೆ ಐಸ್ ಕ್ರೀಮ್.